Hello, good morning, dear students. ವೆಲ್ಕಮ್ ಬ್ಯಾಕ್ ಟು ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿ. ನಿಮಗೆಲ್ಲ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನು ನೋಡ್ತಾ ಇದ್ದೀವಪ್ಪ ಅಂದರೆ ಬ್ಯಾಂಕ್ ವ್ಯವಹಾರಗಳು ಬಗ್ಗೆ ನೋಡ್ತಾ ಇದ್ದೀವಿ. ಬ್ಯಾಂಕ್ ವ್ಯವಹಾರಗಳು ಇದು ಅಧ್ಯಾಯ 16 ಭಾಗ 1 ಆಗಿರ್ತದೆ. ಇದು ಅಕಾಡೆಮಿಕ್ ಇಯರ್ ಶೈಕ್ಷಣಿಕ ವರ್ಷ 2026 ಮತ್ತು 27ನೇ ಸಾಲಿಗೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಮಾಡ್ತಾಯಿದ್ದೀವಿ, ವಿಡಿಯೋನ ಮಾಡ್ತಾಯಿದ್ದೀವಿ. ಈ ಪಾಠದಿಂದ ನಿಮಗೆ ಭಾಳಷ್ಟು ಬಾರಿ ಎನಲ್ ಎಕ್ಸಾಮಿನೇಷನ್ ಒಳಗೆ ಕ್ವಶನ್ಸ್ಗಳು ಬರ್ತಿರ್ತಾವೆ ರೀ. ಅದಕ್ಕಿಂತ ಮುಂಚಿತವಾಗಿ ನಿಮಗೇನು ಎಫ್ ಎ ಎಕ್ಸಾಮು, FA1 FA2 ಅವು ಬರ್ತಾವೆ. ಮತ್ತು ಮಿಡ್-ಟರ್ಮ್ ಒಳಗೂ ಈ ಪಾಠದಿಂದ ಭಾಳಷ್ಟು ಕ್ವಶನ್ಗಳನ್ನು ಕೇಳ್ತಾರೆ ನಿಮಗೆ. ಸೊ ಹಾಗಾಗಿ ನಮ್ಮ ಕೆಲಸ ಏನಂದ್ರೆ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳುವಂಥದ್ದು. ಯಾವ ಪಾಠ ರೀ? ಬ್ಯಾಂಕು ವ್ಯವಹಾರಗಳು ಇವತ್ತಿನ ಒಂದು ಅಧ್ಯಾಯ ಏನು? ಬ್ಯಾಂಕು ವ್ಯವಹಾರಗಳು. ಹೌದಾ? ಬ್ಯಾಂಕು ವ್ಯವಹಾರಗಳು ನಿಮಗೆ ಈ ಪಾಠದಿಂದ ಒಂದು 3 ಮಾರ್ಕ್ಸಿನ ಪ್ರಶ್ನೆ ಕೇಳಲಾಗ್ತದೆ ರೀ. ಯಾವುದು? ಎನ್ಎಲ್ ಎಕ್ಸಾಮ್ ಒಳಗೆ 3 ಮಾರ್ಕ್ಸಿಗೆ ಒಂದು ಕ್ವಶನ್ ಕಂಪಲ್ಸರಿ ಕೇಳಲಾಗ್ತದೆ. ಆದರೆ ಈ ಪ್ರಿಪೇಟ್ರಿ ಒಳಗೆ ಮತ್ತು ಮಿಡ್-ಟರ್ಮ್ ಒಳಗೆ ನಿಮಗೆ 1 ಮಾರ್ಕ್ಸಿನ ಮತ್ತು 2 ಮಾರ್ಕ್ಸಿನ ಕ್ವಶನ್ಸಲ್ಲೂ ಕೇಳೋ ಸಾಧ್ಯತೆಗಳು ಇರ್ತಾವೆ. ಹಾಗಾಗಿ ಅವುಗಳನ್ನು ನೋಡ್ತಾ ಹೋಗೋಣ್ರಿ. ಹೌದಾ? ಸೊ ಮೊದಲನೇದಾಗಿ ಏನು ಮಾಡೋದಂದ್ರೆ ಇದರ ಅರ್ಥವನ್ನು ನೋಡ್ಕೊಳ್ಳೋಣ. ಯಾವುದು? ಬ್ಯಾಂಕ್ ಅಂದರೆ ಏನು? ಬ್ಯಾಂಕ್ ಎಂಬ ಪದ 2 ಭಾಷೆಯಿಂದ ಬಂದಿದೆ ರೀ. ಒಂದು ಇಟಾಲಿಯನ್ ಭಾಷೆ, ಇನ್ನೊಂದು ಫ್ರೆಂಚ್ ಭಾಷೆ. ಇಟಾಲಿಯನ್ ಭಾಷೆಯ ಬ್ಯಾಂಕೋ ಅಥವಾ ಫ್ರೆಂಚ್ ಭಾಷೆ ಅಂದರೆ ಯಾವುದು? ಬ್ಯಾಂಕ್ ಎಂಬ ಪದದಿಂದ ಬಂದಿದೆ ರೀ. ಈ ಎರಡೂ ಪದಗಳ ಅರ್ಥ ಏನು ಗೊತ್ತಾ? ಬೆಂಚು ಅಥವಾ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಮೇಜು ಅಥವಾ ಟೇಬಲ್ಲು ಅಂತೇಳಿ ಕರೀತಾರೆ. ಇದರಿದು ಆ ಪದಗಳ ಅರ್ಥವಾಯಿತು. ಈಗ ನಿಜವಾದ ಇದನ್ನು ಈ ಎಲ್ಲ ಬಳಸ್ಕೊಂಡು ನಾವು ಏನು ಅರ್ಥ ಕೊಡ್ಬೋದು ಇದಕ್ಕಂದ್ರೆ, ಬ್ಯಾಂಕ್ ಅಂದರೆ ಏನಂತೇಳಿ ಹೇಳ್ಬೋದು ಅಂದ್ರೆ, ಠೇವಣಿಗಳನ್ನು ಸ್ವೀಕರಿಸಿ ಆ ಠೇವಣಿಗಳನ್ನು ಅವಶ್ಯಕತೆ ಇರುವವರಿಗೆ ಸಾಲದ ರೂಪದಲ್ಲಿ ನೀಡುವ ಸಂಸ್ಥೆಗೆ ನಾವೇನಂತೇಳಿ ಕರಿಬೋದು? ಬ್ಯಾಂಕ್ ಅಂತೇಳಿ ಕರಿಬೋದು ರೀ. ನಿಮಗೆ ಈಗ ಮೀನಿಂಗ್ ಅಂದರೆ ಅರ್ಥ, ಬ್ಯಾಂಕಿನ ಆ ಎರಡೂ ಭಾಷೆಗಳ ಅರ್ಥ ಪದಗಳು ಮತ್ತು ಆ ಪದಗಳ ಅರ್ಥ ತಿಳಿದೈತಿ. ಮತ್ತು ಈಗ ಅರ್ಥನ ತಿಳಿದೀವಿ. ಏನಂತೇಳಿ? ಠೇವಣಿಗಳನ್ನು ಸ್ವೀಕಾರ ಮಾಡ್ತಾರೆ ಅಂದರೆ ಠೇವಣಿಗಳನ್ನು ತೆಗೆದುಕೊಳ್ತಾರೆ. ಯಾರ ಕಡೆ ಅಂದ್ರೆ ಯಾರು ಗ್ರಾಹಕರು ಇರ್ತಾರಲ್ಲ ಅವರಿಂದ ಠೇವಣಿ ತಗೋತಾರೆ. ಮತ್ತು ಯಾರಿಗೆ ಅವಶ್ಯಕತೆ ಇರ್ತಲ್ಲ ಅವರಿಗೆ ದುಡ್ಡನ್ನು ಕೊಡುವಂಥ ಕೆಲಸ ಇದು ಮಾಡ್ತದೆ. ಇದಕ್ಕೆ ನಾವೇನಂತೇಳಿ ಕರಿತೀವಿ? ಬ್ಯಾಂಕ್ ಅಂತೇಳಿ ಕರಿತೀವಿ. ಈಗ ಬರೀ ನೆಕ್ಸ್ಟು ಇದರ ಲಕ್ಷಣಗಳು ಏನಿರ್ತಾವೆ ಅಂದ್ರೆ, ಹಣದ ವಹಿವಾಟು ಮಾಡ್ತದೆ. ಇಲ್ಲಿ ಹಣ ತೆಗೊಳ್ಳೋದು ಮತ್ತು ಕೊಡುವಂಥ ಕೆಲಸ ಆಗ್ತಿರ್ತದೆ. ಇಲ್ಲಿ ಹಣ ಕೊಡೋದು ಮತ್ತು ತೆಗೆದುಕೊಳ್ಳುವಂಥ ಕೆಲಸ ಆಗ್ತದೆ. ಈ ಬ್ಯಾಂಕುಗಳನ್ನು ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ಅಥವಾ ಕಂಪ್ನಿಯಾಗಿ ಏನು ಮಾಡ್ತಾರೆ? ಕಟ್ಟಲಾಗ್ತದೆ ಇವುಗಳನ್ನು. ಹೌದಾ? ಇಲ್ಲಿ ಏನು ಮಾಡ್ತದೆ? ಠೇವಣಿಗಳನ್ನು ಏನು ಮಾಡ್ತಾರೆ? ಸೊ ಇಲ್ಲಿ ಏನು ಮಾಡಲಾಗ್ತದೆ ಅಂದ್ರೆ, ಬ್ಯಾಂಕುಗಳೊಳಗೆ ಠೇವಣಿಗಳನ್ನು ಏನು ಮಾಡ್ತಾರೆ? ಸ್ವೀಕಾರ ಮಾಡಲಾಗ್ತದೆ ರೀ. ಮತ್ತು ಸಾಲಗಳನ್ನು ಕೊಡ್ತಾರೆ ಇಲ್ಲಿ. ಮತ್ತು ಪಾವತಿ ಮತ್ತು ಹಿಂದಕ್ಕೆ ಪಡೆಯಬಹುದು ರೀ. ಏನು ನಾವು ಹಣ ಇಟ್ಟಿರ್ತೀವಲ್ಲ ಅದನ್ನು ನಾವು ಪಾವತಿನೂ ಮಾಡ್ಬೋದು ಮತ್ತು ಅದು ಬೇಕಾದಾಗ ನಾವು ಅದನ್ನು ತಗೊಳ್ಬೋದು ರೀ. ನಾವು ಹಣವನ್ನು ಅಲ್ಲಿ ಪಾವತಿ ಮಾಡ್ಬೋದು, ಬ್ಯಾಂಕ್ ಒಳಗೆ ಡಿಪಾಸಿಟ್ ಮಾಡ್ಬೋದು ರೀ. ಪಾವತಿ ಅಂದ್ರೆ ಏನು? ಡಿಪಾಸಿಟ್ ಮಾಡೋದು. ಹಿಂದಕ್ಕೆ ಪಡೆಯೋದು ಅಂದ್ರೆ ಏನು ರೀ? ವಿಡ್ರಾಲ್ ಮಾಡ್ಕೊಳ್ಳೋದು. ಅಂದರೆ ತೆಗೆದುಕೊಳ್ಬೋದು ನಮಗೆ ಯಾವಾಗ ಬೇಕೋ ಆವಾಗ. ಇದು ನೆಕ್ಸ್ಟ್ ಲಕ್ಷಣ ರೀ. ನೆಕ್ಸ್ಟ್ ಏನು ಮಾಡ್ತದೆ? ಏಜೆಂಟ್ ಮತ್ತು ಉಪಯುಕ್ತ ಸೇವೆಗಳನ್ನು ನಮಗೆ ಒದಗಿಸ್ತದೆ. ಮತ್ತು ಬ್ಯಾಂಕುಗಳು ಏನು ಮಾಡ್ತಾವೆ ಅಂದ್ರೆ ಲಾಭ ಮತ್ತು ಸೇವಾ ಮನೋಭಾವನೆಯನ್ನು ಹೊಂದಿರ್ತವೆ. ಲಾಭನೂ ಮಾಡ್ಕೋತಾವೆ, ಜೊತೆಗೆ ಸೇವೆಯನ್ನು ಕೂಡ ಇವೇನು ಮಾಡ್ತಾವೆ? ನೀಡ್ತಿರ್ತವೆ. ಹೌದಾ? ಇವು ಯಾವಾಗಲೂ ತಮ್ಮ ಕಾರ್ಯವನ್ನು ಏನು ಮಾಡ್ತದೆ? ವಿಸ್ತರಿಸ್ತಾ ಹೋಗ್ತಾರೆ ಇವರು. ಸರಿ. ಮತ್ತು ಇದು ಸಂಬಂಧವನ್ನು ಕಲ್ಪಿಸುವ ಕೊಂಡಿಯಾಗಿರ್ತದೆ ರೀ. ಸಂಬಂಧವನ್ನು ಕಲ್ಪಿಸುವ ಕೊಂಡಿ ಹೆಂಗಂದ್ರೆ, ಇದನ್ನು ಕೇಳ್ತಾರೆ, ಭಾಳಷ್ಟು ಸಲ ಕೇಳಿದಾರೆ ರೀ. ಬ್ಯಾಂಕುಗಳು ಸಂಬಂಧವನ್ನು ಕಲ್ಪಿಸುವ ಕೊಂಡಿ ಹೇಗೆ ಅಥವಾ ಬ್ಯಾಂಕುಗಳು ಸಂಬಂಧವನ್ನು ಕಲ್ಪಿಸುವ ಕೊಂಡಿಗಳಾಗಿವೆ ಹೇಗೆ ಅಂತೇಳಿ 1 ಮಾರ್ಕ್ಸಿಗೆ ಕ್ವಶನ್ ಕೇಳೋಂಥ ಸಾಧ್ಯತೆ ಇರ್ತದೆ. ಇದಕ್ಕೆ ಆನ್ಸರ್ ಏನು ಗೊತ್ತಾ? ಬ್ಯಾಂಕುಗಳು ಗ್ರಾಹಕರಿಂದ ಅಥವಾ ಠೇವಣಿದಾರರಿಂದ ಹಣವನ್ನು ಪಡೆದು ಅದನ್ನು ಯಾರು ಅವಶ್ಯಕತೆ ಇರೋರಿಗೆ ಸಾಲದ ರೂಪವಾಗಿ ಕೊಡ್ತದೆ. ಹಾಗಾಗಿ ಇದು ಅವ್ರ ನಡುವೆ ಸಂಬಂಧವನ್ನು ಕಲ್ಪಿಸ್ತದೆ ಅಂತೇಳಿ ಹೇಳ್ಬೋದು ರೀ. ನೆಕ್ಸ್ಟು ಹೆಸರಿನ ಗುರುತು. ಪ್ರತಿಯೊಂದು ಬ್ಯಾಂಕಿಗೂ ಒಂದು ಗುರುತು ಇರ್ತದೆ. ಹೆಸರು, ಪ್ರತಿಯೊಂದಕ್ಕೂ ಒಂದು ಹೆಸರು ಬೇಕೇ ಬೇಕು ರೀ. ನೀವು ನೋಡಿರಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೆಸರದ, RBI ಹೆಸರದ. ಹೌದಾ? ಇದು ಹೌದು. ಬರ್ರಿ, ಬ್ಯಾಂಕಿನ ಕಾರ್ಯಗಳು ಅಥವಾ ಬ್ಯಾಂಕ್ ಸಲ್ಲಿಸುವ ಸೇವೆಗಳು ಯಾವ್ಯಾವ ಅಂದ್ರೆ, ಸಾರ್ವಜನಿಕರಿಂದ ಹಣವನ್ನು ಏನು ಮಾಡ್ತದೆ? ಸ್ವೀಕಾರ ಮಾಡ್ಕೋತದ ಅಥವಾ ಅಂಗೀಕಾರ ಮಾಡ್ಕೋತದ. ಸಾಲವನ್ನು ನೀಡ್ತಾರೆ ರೀ. ಹಣವನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾಯಿಸ್ತಾರೆ ರೀ. ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ಕೊಡ್ತಾರೆ ಇವರು. ಭದ್ರತಾ ಕಪಾಟುಗಳು ಅಂದ್ರೆ ಏನು ರೀ? ಸೇಫ್ ಕಸ್ಟಡೀಸ್ ಅನ್ನು ಕೊಡ್ತಾರೆ. ವಿದೇಶಿ ವಿನಿಮಯದ ವ್ಯವಹಾರಗಳನ್ನು ನೋಡ್ಕೋತಾರೆ ರೀ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮ್ಮ ಕರೆನ್ಸಿಯನ್ನು ಬೇರೆ ದೇಶದ ಕರೆನ್ಸಿಯೊಂದಿಗೆ ಏನು ಮಾಡ್ತಾರೆ ಇವರು?
ಏನು ಮಾಡ್ತಾರೆ ರೀ, ವರ್ಗಾವಣೆ ಅಥವಾ ಅದನ್ನು ಪರಿವರ್ತನೆ ಮಾಡ್ತಾರೆ. ಸರಿ. ನೆಕ್ಸ್ಟ್ ಏನಂದ್ರೆ ಸಾಲ ಪತ್ರ ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡ್ತಾರೆ ಇವರು. ಸಾಲದ ಪತ್ರ ಮತ್ತು ಜವಾಬ್ದಾರಿ ಪತ್ರಗಳನ್ನು ಅವುಗಳನ್ನು ಕೊಡ್ತಾರೆ. ನೋಡಿರಿ, ನೀವು ಸಾಲ ತೊಗೊಂಡ್ರಿ ಅಂತೇಳಿ ಸಾಲದ ಪತ್ರ ಕೊಡ್ತದ್ರಿ, ಅದ್ರ ಜೊತೆಗೆ ಅಥವಾ ನೀವು ಜೊತೆಗೆ ನಿಮ್ಗೆ ನೀವೇನಾದರೂ ಇಟ್ಟಿದ್ರಲ್ಲಿ ನಿಮ್ಗೆ ಅದನ್ನು ಏನು ಮಾಡ್ತಾರೆ, ಜವಾಬ್ದಾರಿ ಪತ್ರಗಳನ್ನು ಕೂಡ ಕೊಡ್ತಾರೆ. ಇದು ಸರ್ಕಾರದ ಎಲ್ಲ ಹಣಕಾಸಿನ ವ್ಯವಹಾರಗಳನ್ನು ನೋಡ್ಕೋತದೆ ರೀ. ಅಂದರೆ ಸರ್ಕಾರದ ಪರವಾಗಿ ಏನೇನು ಸರ್ಕಾರ ಟ್ರಾನ್ಸಾಕ್ಷನ್ ಇರ್ತದೆ ಇದು ಮಾಡ್ತದೆ. ಜಮಾ ಕಾರ್ಡು ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನ ಕೊಡ್ತದೆ ರೀ ಇದು. ಜಮಾ ಕಾರ್ಡು ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಜಮಾ ಕಾರ್ಡು ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಕೊಡ್ತದೆ. ಸಹಿಗಳಿಗೆ ಏನು ಮಾಡ್ತದೆ, ಇದು ಜವಾಬ್ದಾರಿಯನ್ನು ನೀಡ್ತದೆ ರೀ. ನಿಮಗೆಲ್ಲ ಗೊತ್ತಿರುವಂತೆ ಸಹಿ ಇಲ್ದೇ ಯಾವುದೇ ಟ್ರಾನ್ಸಾಕ್ಷನ್ ಇದು ಮಾಡಲ್ಲ. ಅದೆಲ್ಲ ನಿಮಗೆ ಗೊತ್ತದ. ಈಗ ಬರ್ರಿ ನೆಕ್ಸ್ಟು ಅರ್ಥ ಏನು ಗೊತ್ತಾ, ಬ್ಯಾಂಕಿಂಗ್ ವ್ಯವಹಾರದ ಅರ್ಥ ಏನು ಅಂತೇಳಿ. ಬ್ಯಾಂಕಿಂಗ್ ವ್ಯವಹಾರ ಅದರ ಅರ್ಥ ಏನು ಅಂತೇಳಿ, ಯಾವುದೇ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದ ಲೆಕ್ಕಗಳನ್ನು ಏನಂತೇಳಿ ಕರಿತೀವಿ ನಾವು, ಬ್ಯಾಂಕ್ ವ್ಯವಹಾರ ಅಂತೇಳಿ ಕರಿತೀವಿ. ಯಾವುದೇ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂಥದ್ದನ್ನು ನಾವೇನಂತೇಳಿ ಕರಿತೀವಿ, ಅದನ್ನು ಬ್ಯಾಂಕಿಂಗ್ ವ್ಯವಹಾರ ಅಂತೇಳಿ ಕರಿತೀವಿ. ಬ್ಯಾಂಕ್ ಸಾಲ ಅಂದ್ರೇನು, ಠೇವಣಿಗಳಿಂದ ಅಥವಾ ಗ್ರಾಹಕರಿಂದ ಸಂಗ್ರಹವಾದ ಹಣವನ್ನು ಅಥವಾ ಠೇವಣಿದಾರರಿಂದ ಸಂಗ್ರಹವಾದ ಹಣವನ್ನು ಗ್ರಾಹಕರಿಗೆ ಏನು ಮಾಡ್ತಾರೆ, ಸಾಲವಾಗಿ ಕೊಡ್ತಾರಲ್ಲ, ಅದಕ್ಕೆ ನಾವೇನಂತೇಳಿ ಕರಿತೀವಿ, ಬ್ಯಾಂಕಿನ ಸಾಲ ಅಂತೇಳಿ ಕರಿತೀವಿ. ಎರಡನ್ನ ನೆನ್ಪಿಟ್ಕೊರಿ. ಈಗ ಬರ್ರಿ RBI ಬ್ಯಾಂಕ್ ಬಗ್ಗೆ, ಭಾಳ ಇಂಪಾರ್ಟೆಂಟು. RBI ಬ್ಯಾಂಕನ್ನು ಏನಂತೇಳಿ ಕರಿತೀವಿ, ಬ್ಯಾಂಕುಗಳ ಬ್ಯಾಂಕ್ ಅಂತೇಳಿ ಕರಿತಾರೆ, ಬ್ಯಾಂಕುಗಳ ತಾಯಿ ಅಂತೇಳಿ ಕರೀತಾರೆ, ದೇಶದ ಕೇಂದ್ರದ ಬ್ಯಾಂಕ್ ಅಂತೇಳಿ ಕರಿತಾರೆ. ಸೊ ಇತ್ತಿತ್ತಲಾಗಿ ಮೊದಲೆಲ್ಲ ಏನು ಕೇಳ್ತಿದ್ರು, ಯಾವ ಬ್ಯಾಂಕನ್ನು ಈ ರೀತಿಯಾಗಿ ಕರೆಯಲಾಗ್ತದೆ ಅಂತೇಳಿ ಕೇಳ್ತಿದ್ರು. ಮೊದಲೆಲ್ಲ ಏನು ಕೇಳ್ತಿದ್ರು ಅಂದ್ರೆ, ಬ್ಯಾಂಕುಗಳ ಬ್ಯಾಂಕ್ ಅಂದರೆ ಯಾವುದ್ರಿ, ಅಥವಾ ಬ್ಯಾಂಕುಗಳ ತಾಯಿ ಅಥವಾ ದೇಶದ ಕೇಂದ್ರ ಬ್ಯಾಂಕ್ ಯಾವುದು ಅಂತೇಳಿ ಕೇಳ್ತಿದ್ರು. ಬಟ್ ಇವಾಗ ಹಂಗೆ ಕೇಳ್ತಾ ಇಲ್ಲ. ಈ RBI ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕು ಅಥವಾ ಬ್ಯಾಂಕುಗಳ ತಾಯಿ ಅಥವಾ ದೇಶದ ಕೇಂದ್ರದ ಬ್ಯಾಂಕ್ ಅಂತೇಳಿ ಯಾಕೆ ಕರೀತಾರು ಅಂತೇಳಿ ಕೇಳಾಕತ್ತಾರೆ. ಯಾಕೆ ಹಂಗೆ ಅಂಥೇಳಿ ಬರಿಬೇಕಾದ್ರೆ ನಮಗೆ ಈ ಉತ್ತರ ಗೊತ್ತಿರಬೇಕು. ಯಾಕಂದ್ರೆ ಭಾರತದ ಅಥವಾ ಈ ರೀತಿ ನೋಡಿರಿ, ಬ್ಯಾಂಕಿನ ನಮ್ಮ ದೇಶದ ಬ್ಯಾಂಕಿನ ವ್ಯವಹಾರಗಳ ಮೇಲೆ ಅಥವಾ ಚಟುವಟಿಕೆಗಳ ಮೇಲೆ ಇದು ಸಂಪೂರ್ಣವಾದ ಹಿಡಿತವನ್ನು ಸಾಧಿಸ್ತಿರ್ತದೆ. ಸೊ ಏನಂತೇಳಿ ಬರಿಬೋದು ಅಂತೇಳಿ ಹೇಳಿದರೆ ನೋಡಿರಿ, ಇದನ್ನೇನಂತೇಳಿ, ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳು ಭಾರತೀಯ ರಿಸರ್ವ್ ಬ್ಯಾಂಕಿನ ಹತೋಟಿಯಲ್ಲಿರುತ್ತೆ. ಹಾಗಾಗಿ ಇದನ್ನೇನಂತೇಳಿ ಕರೀತಾರೆ, ಬ್ಯಾಂಕುಗಳ ಬ್ಯಾಂಕು, ಬ್ಯಾಂಕುಗಳ ತಾಯಿ ಅಥವಾ ದೇಶದ ಕೇಂದ್ರದ ಬ್ಯಾಂಕ್ ಅಂತೇಳಿ ಕರೀತಾರೆ. ಇದು ಭಾಳ ಇಂಪಾರ್ಟೆಂಟು. ಇದನ್ನು ಬರ್ಕೋರಿ, 1 ಮಾರ್ಕ್ಸಿಗೆ ಈ ಪ್ರಶ್ನೆಯನ್ನು ಕೇಳಲಾಗ್ತದೆ. ತಿಳಿತಾ? ನೆಕ್ಸ್ಟು, ಇದು ನಮ್ಮ ದೇಶದ ಎಲ್ಲ ಹಣಕಾಸಿನ ಕಾರ್ಯನೀತಿಗಳನ್ನು ರೂಪಣೆ ಮಾಡ್ತದೆ. ಹಾಗಾಗಿ ಇದನ್ನು ಕೇಂದ್ರ ಬ್ಯಾಂಕ್ ಅಂತೇಳಿ ಕರಿತಾರೆ. ಈಗ ಬರೀ ಅಂಚೆ ಇಲಾಖೆ ಕೂಡ ಇವತ್ತು ಏನು ಮಾಡಾಕತ್ತೈತಿ, ಬ್ಯಾಂಕಿನ ಕೆಲಸಗಳನ್ನು ಮಾಡಾಕತ್ತದ, ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತದೆ. ಯಾವ್ಯಾವ ಕೆಲಸಗಳನ್ನು ಮಾಡಾಕತ್ತಂದರೆ ಈ ರೀತಿಯಾದಂಥ ಕೆಲಸಗಳನ್ನು ಇವತ್ತದು ಮಾಡ್ತಾಯಿದೆ ರೀ. ಯಾವ ರೀತಿಯಾಗಿ ಅಂದರೆ ಈ ರೀತಿಯಾಗಿ ಎಂತೆಂಥ ಕೆಲಸಗಳನ್ನು ಮಾಡ್ತಂದ್ರೆ, ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಕೊಡುವಂಥ ಕೆಲಸ ಮಾಡ್ತದೆ ಅಂಚೆ ಇಲಾಖೆ, ಅಥವಾ ಅಂಚೆಯ ಉಳಿತಾಯ ಪತ್ರಗಳನ್ನು ಕೊಡ್ತದೆ. ಕಿಸಾನ್ ವಿಕಾಸ ಪತ್ರಗಳನ್ನು ರೈತರಿಗೆ ಕೊಡ್ತದೆ. ಇವಿಷ್ಟು ಇದರ ಮೇನು ಕರ್ತವ್ಯಗಳು. ಜೊತೆಗೆ ಮಾನಸಿಕ ತೀರಿಕೆ ಠೇವಣಿಗಳು ಅಂದ್ರೆ RD ಅಂತೇಳಿ ಕರಿತೀವಿ. ಜೊತೆಗೆ ಅಂಚೆ ವಿಮೆ ಕೊಡಾಕತ್ತಾರು, ನಿವೃತ್ತಿ ವೇತನಗಳನ್ನು ಕೊಡಾಕತ್ತಾರು, ಹಣವನ್ನು ಒಂದು ಕಡೆ ಅಂದರೆ ಇನ್ನೊಂದು ಕಡೆ ವರ್ಗಾವಣೆ ಮಾಡ್ತಾರೆ, ಮತ್ತು ಭಾರತೀಯ ಅಂಚೆ ಪಾವತಿ ಬ್ಯಾಂಕ್ಗಳನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಇವೆಲ್ಲ ಏನು, ಇದು 3 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ ರೀ, ಭಾಳ ಇಂಪಾರ್ಟೆಂಟು. ಅಂಚೆ ಕಚೇರಿ ಅಥವಾ ಅಂಚೆ ಇಲಾಖೆಯ ಹಣಕಾಸಿನ ವ್ಯವಹಾರಗಳು ಅಥವಾ ಬ್ಯಾಂಕಿನ ವ್ಯವಹಾರಗಳು ಯಾವ್ಯಾವ ಅಂತೇಳಿ ಕೇಳ್ತಾರೆ. ಇದನ್ನು ಭಾಳ ಸಲ ಕೇಳಿದ್ದಾರೆ. ಸರಿನಾ? ನೆಕ್ಸ್ಟ್ ಬರ್ರಿ, ಬ್ಯಾಂಕಿನ ವಿಧಗಳು ರೀ. ಕೇಂದ್ರ ಬ್ಯಾಂಕ್ ಅಥವಾ RBI ಬ್ಯಾಂಕ್ ಅಂತೇಳಿ ಕರಿತೀವಿ. ವಾಣಿಜ್ಯ ಬ್ಯಾಂಕ್ಗಳು ಕಮರ್ಷಿಯಲ್ ಬ್ಯಾಂಕ್ಸ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ SBI ಇದೆ, RBI ಅಲ್ಲ SBI ಇದೆ, ಯೂನಿಯನ್ ಬ್ಯಾಂಕ್ ಇದೆ. ಇವೆಲ್ಲ ಏನು ಹೇಳ್ರಿ, ಇವೆಲ್ಲದಕ್ಕೂ ನಾವೇನಂತೇಳಿ ಕರಿತೀವಿ ರೀ, ಕಮರ್ಷಿಯಲ್ ಬ್ಯಾಂಕ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಯಾವ್ದು ಬರ್ತದೆ ಅಂದ್ರೆ, ನೆಕ್ಸ್ಟು ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ಗಳು. ಇವು ಕೈಗಾರಿಕೆಗಳಿಗೆ ಏನು ಮಾಡ್ತಾವೆ, ಲೋನನ್ನು ನೀಡುವಂಥ ಕೆಲಸವನ್ನು ಮಾಡ್ತದೆ. ಲೋನನ್ನು ನೀಡ್ತವ್ರು ಇವರು ಯಾರು, ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ಗಳು. ಭೂ ಅಭಿವೃದ್ಧಿ ಅಥವಾ ವ್ಯವಸಾಯ ಅಭಿವೃದ್ಧಿ ಬ್ಯಾಂಕ್ಗಳಂದರೆ ಇವರು ಏನು, ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಕೃಷಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಏನು ಮಾಡ್ತಾರೆ, ಲೋನ್ಗಳನ್ನು ಕೊಡುವಂಥ ಕೆಲಸ ಮಾಡ್ತದೆ. ಸ್ಥಳೀಯ ಬ್ಯಾಂಕ್ಗಳು, ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಾಗ ನೋಡಿರಿ, ಕರ್ನಾಟಕ ಬ್ಯಾಂಕ್ ಅಂತೇಳಿದೆ, ಗ್ರಾಮೀಣ ವಿಕಾಸ ಬ್ಯಾಂಕ್ ಅಂತೇಳಿದೆ. ಇವೆಲ್ಲ ಏನು ನಮ್ಮ ಸ್ಥಳೀಯವಾಗಿ ನಮ್ಮ ರಾಜ್ಯದೊಳಗೆ ಅಷ್ಟೇ ಇದ್ದಾವೆ. ಇವು ಬೇರೆ ಕಡೆ ಇವು ಇಲ್ಲರಿ. ಆ ರೀತಿಯಾಗಿರೋದನ್ನ ಸ್ಥಳೀಯ ಬ್ಯಾಂಕ್ ಅಂತೇಳಿ ಕರೀತಾರೆ. ನೆಕ್ಸ್ಟು ಸಹಕಾರಿ ಬ್ಯಾಂಕುಗಳು ರೀ. ಏನು, ರೈತರ ಸಹಕಾರಿ ಬ್ಯಾಂಕ್ಗಳಿರ್ಬೋದು, ಶಿಕ್ಷಕರ ಸಹಕಾರಿ ಬ್ಯಾಂಕ್ ಇರ್ಬೋದು, ಈ ರೀತಿಯಾಗಿ ಇರ್ತಾವೆ. ಹೌದು. ನೆಕ್ಸ್ಟ್ ಖಾತೆಗಳ ವಿಧಗಳು ಅಥವಾ ಅಕೌಂಟ್ ಟೈಪ್ಸ್ ಆಫ್ ಅಕೌಂಟ್ಸ್ ಅಂತೇಳಿ ಕರಿತೀವಿ. ಅಂದ್ರೆ ಬ್ಯಾಂಕ್ಗಳಿಗೆ ಯಾವ್ಯಾವ ರೀತಿಯಾದಂಥ ಖಾತೆಗಳನ್ನು ನಾವು ತೆಗಿಬೋದು ಅಂದ್ರೆ 4 ರೀತಿಯಾದಂಥ ಖಾತೆಗಳು ರೀ.
ಕೇಳುವಂಥ ಚಾನ್ಸಸ್ ಇರ್ತದೆ 2 ಮಾರ್ಕ್ಸಿಗೆ ಯಾವ್ಯಾವ ಖಾತೆಗಳು ಅಂತೇಳಿ 1 ಮಾರ್ಕ್ಸಿಗೂ ಕೇಳ್ಬೋದು. ಹೌದಾ? ಮೊದಲನೇದು ಉಳಿತಾಯ ಖಾತೆ ಕಾಮನ್ ಆಗಿ ಬರ್ತದೆ, ಚಾಲ್ತಿ ಖಾತೆ, ಮತ್ತು ನೆಕ್ಸ್ಟು ಆವರ್ತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆ. ಒಂದೊಂದಾಗಿ ನೋಡೋಣ್ರಿ. ಫಸ್ಟು ಉಳಿತಾಯ ಖಾತೆ ಯಾರ್ಯಾರು ತೆಗಿತಾರೆ ಈ ಖಾತೆಯನ್ನು ಅಥವಾ ಈ ರೀತಿಯಾದಂಥ ಅಕೌಂಟನ್ನು ಅಥವಾ ಸೇವಿಂಗ್ ಅಕೌಂಟನ್ನು ಯಾರ್ಯಾರು ತೆಗಿಬೋದು ಅಂದ್ರೆ ವೇತನವನ್ನು ತೊಗೋತಿರ್ತಾರಲ್ಲ ಪ್ರತಿ ತಿಂಗಳು ಅಂತ, ಅಂದರೆ ಗೌರ್ಮೆಂಟ್ ಜಾಬಲ್ಲಿ ಇರ್ತಾವ್ರು ಅಥವಾ ಪ್ರೈವೇಟಲ್ಲಿ ಪ್ರತಿ ತಿಂಗಳು ಆದಾಯ ಬರುವಂಥವ್ರು ಅವ್ರು ತೊಗೋತಾರೆ. ನಿಯಮಿತ ಆದಾಯವನ್ನು ಹೊಂದಿರೋರು ಈ ಖಾತೆಗಳನ್ನು ತೆಗಿತಾರೆ. ಯಾರ್ಯಾರು? ವಿದ್ಯಾರ್ಥಿಗಳಿರ್ಬೋದು, ಹಿರಿಯ ನಾಗರಿಕರಿರ್ಬೋದು, ಪಿಂಚಣಿದಾರರು ಇದನ್ನು ಉಳಿತಾಯ ಖಾತೆಯನ್ನು ತೆಗಿತಾರೆ. ಇಲ್ಲಿ ಜನರು ಹಣದ ಉಳಿತಾಯ ಮಾಡಲು ಈ ಖಾತೆ ಏನು ಮಾಡ್ತದೆ? ಸಹಾಯ ಮಾಡ್ತದೆ. ಮತ್ತು ಇಲ್ಲಿ ಗರಿಷ್ಠ ಮೊತ್ತಕ್ಕೆ ಯಾವುದೇ ರೀತಿಯಾದಂಥ ಏನೋ ಮಿತಿ ಇರುವುದಿಲ್ಲ. ಮತ್ತು ಇಲ್ಲಿ ಹಣ ಹಿಂಪಡೆಯೋಕ್ಕೇನು ಚೆಕ್ ಬುಕ್ ಅಥವಾ ವಿಡ್ರಾಲ್ ಸ್ಲಿಪ್ಪನ್ನು ತೊಗೋಬೋದು. ನಾವು ಹಣ ಹಿಂದಕ್ಕೆ ಪಡೆಯುವ ಚೀಟಿಯನ್ನು ಬಳಸ್ಬೋದು. ಬಟ್ ಇಲ್ಲಿ ಬಡ್ಡಿ ಏನಿರ್ತದೆ? ಕಡಿಮೆ ಇರ್ತದೆ, ಬಡ್ಡಿ ದರ ಕಡಿಮೆ ಇರ್ತದೆ. ಇದು ಏನಿದು? ಉಳಿತಾಯ ಖಾತೆ ಆಯಿತು. ಈಗ ಬರೀ ಚಾಲ್ತಿ ಖಾತೆ. ಇದನ್ನು ಹೆಚ್ಚಾಗಿ ವ್ಯಾಪಾರಸ್ಥರು, ವಾಣಿಜ್ಯ ಮತ್ತು ಔದ್ಯೋಗಿಕ ಸಂಸ್ಥೆಯವರು ಏನು ಮಾಡ್ತಾರೆ? ಇದನ್ನು ತೆಗಿತಾರೆ ಜಾಸ್ತಿ. ಇದನ್ನು ಬಿಸ್ನೆಸ್ ಮ್ಯಾನ್ಗಳೇ ತೆಗೆಯೋದು ಇದನ್ನು, ಇಂಥ ಅಕೌಂಟನ್ನು. ಓಕೆ, ಇಲ್ಲಿ ಹಣವನ್ನು ನೀವು ಎಷ್ಟು ಬಾರಿ ಆದರೂ ಡಿಪಾಸಿಟ್ ಮಾಡ್ಬೋದು ಮತ್ತು ಎಷ್ಟು ಬಾರಿ ಆದರೂ ವಿಡ್ರಾಲ್ ಮಾಡ್ಬೋದು. ಅಂದರೆ ಎಷ್ಟು ಬಾರಿ ಆದರೂ ತುಂಬೋದು, ಎಷ್ಟು ಬಾರಿ ಆದರೂ ಏನು ಮಾಡ್ಬೋದು ರೀ? ವಿಡ್ರಾಲ್ ಮಾಡ್ಕೋಬೋದು ರೀ. ಮತ್ತು ಠೇವಣಿಗಳ ಮರುಪಾವತಿ ಮತ್ತು ಬೇಡಿಕೆ ಠೇವಣಿಗಳ ಮೂಲಕ ಹಣವನ್ನು ಏನು ಮಾಡ್ಬೋದು? ಇಲ್ಲಿ ಪಡೆಯಬಹುದು. ಹೌದಾ? ಈ ಖಾತೆಯಲ್ಲಿ ಬಡ್ಡಿಯನ್ನು ನೀಡಲಾಗುವುದಿಲ್ಲ. ಬಟ್ ಅದ್ರ ಜೊತೆಗೆ ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಏನು ಸೇವೆ ನೀಡ್ತಾರಲ್ಲ, ಸೇವೆಗೆ ಸೇವಾ ಶುಲ್ಕವನ್ನು ಏನು ಮಾಡ್ತಾರೆ? ತೆಗೆದುಕೊಳ್ಳಲಾಗ್ತದೆ. ಇದು ಚಾಲ್ತಿ ಖಾತೆ ರೀ. ನೆಕ್ಸ್ಟು ಆವರ್ತ ಖಾತೆ ಅಂದರೆ ಇದು ತಿಂಗಳದಾಗ ಒಮ್ಮೆ ತುಂಬುವಂಥದ್ದು ಬಂದಿರ್ತದೆ ರೀ. ಆಲ್ಮೋಸ್ಟ್ ಇದು RD ಅಂತೇಳಿ ಕರಿತೀವಿ ನಾವು ಇದನ್ನು. ಸಾಮಾನ್ಯವಾಗಿ ಭವಿಷ್ಯ ಕಾಲದಲ್ಲಿ ಯಾವುದಾದ್ರು ಒಂದು ನಿರ್ದಿಷ್ಟ ದಿನದಂದು ಏನು ಮಾಡ್ತಾರೋ ಹಣವನ್ನು ಹಿಂಪಡೆಯಲಾಗ್ತದೆ. ಏನು ಭವಿಷ್ಯದ ಅವಶ್ಯಕತೆಗಳಾಗಿ ತಿಂಗಳು ವ್ಯವಸ್ಥಿತವಾಗಿ ಠೇವಣಿ ಮಾಡುವುದಕ್ಕೆ ಅಥವಾ ಒಂದು ಅವಧಿಗೆ ಜಮಾ ಮಾಡುವುದಕ್ಕೆ ಏನಂತೇಳಿ ಕರಿತೀವಿ? ಆವರ್ತ ಖಾತೆ ಅಂತೇಳಿ ಕರಿತೀವಿ. ಅವಧಿ ಮುಗಿದ ನಂತರ ಏನು ಮಾಡ್ತಾರೆ? ಠೇವಣಿ ಮಾಡಿದ ಹಣದ ಜೊತೆಗೆ ಬಡ್ಡಿಯನ್ನು ಸೇರಿಸಿ ಕೊಳ್ಳಲಾಗ್ತದೆ. ಓಕೆ, ಲಾಸ್ಟು ನಿಶ್ಚಿತ ಅಂದರೆ ಏನು ರೀ? ಫಿಕ್ಸ್ಡ್ ಡಿಪಾಸಿಟ್ ಅಂತೇಳಿ ಕರಿತೀವಿ ಇದನ್ನು. ಫಿಕ್ಸ್ಡ್ ಡಿಪಾಸಿಟ್ ನಿರ್ದಿಷ್ಟ ಮೊತ್ತದ ಹಣವನ್ನು ಒಂದು ನಿಗದಿತ ಅವಧಿಗೆ ಏನು ಮಾಡ್ತಾರೆ? ಇಡಲಾಗ್ತದೆ. ನಿಶ್ಚಿತ ಅವಧಿ ಮುಗಿದ ನಂತರ ಏನು ಮಾಡ್ತಾರೆ? ಠೇವಣಿ ಹಣವನ್ನು ಹಿಂದ್ಕೊಳ್ಳಲಾಗ್ತದೆ. ಬಡ್ಡಿ ದರ ಏನಾಗ್ತದೆ? ಅವಧಿಗುಣವಾಗಿ ಹೆಚ್ಚಾಗ್ತದೆ ಇಲ್ಲಿ. ಹೌದಾ? ನೆಕ್ಸ್ಟ್ ಬರ್ರಿ, ಬ್ಯಾಂಕ್ ಖಾತೆ ತೆರೆಯುವ ವಿಧಾನಗಳು ಏನು ರೀ? ಮೊದಲು ಯಾವ ವಿಧವಾದ ಬ್ಯಾಂಕ್ ಖಾತೆಯನ್ನು ನೀವು ತೆಗಿಬೇಕು? ಈಗ 4 ನೋಡಿದ್ವಲ್ಲ, ಆ 4ರೊಳಗೆ ನೀವು ಯಾವ್ದು ತೆಗಿಬೇಕಂತೇಳಿ ಮಾಡಿದ್ರಲ್ಲ ಅದನ್ನು ಮೊದಲು ನಿರ್ಧಾರ ಮಾಡಬೇಕು. ಮತ್ತು ನಿಮಗೆ ಅನುಕೂಲವಾದ ಮತ್ತು ನಿಮಗೆ ಸಮೀಪವಾದಂಥ ಬ್ಯಾಂಕಿನ ಏನು ಬ್ರ್ಯಾಂಚ್ ಇರ್ತದಲ್ಲ, ಆ ಬ್ಯಾಂಕಿನ ಬ್ರ್ಯಾಂಚಿಗೆ ಹೋಗಿ ಅಧಿಕಾರಿಗಳನ್ನು ಏನು ಮಾಡಬೇಕು? ಸಂಪರ್ಕ ಮಾಡಬೇಕು. ಪ್ರಸ್ತಾವನೆ ಅರ್ಜಿಯನ್ನು ಏನು ಮಾಡಬೇಕು? ತುಂಬಬೇಕು. ಆಮೇಲೆ ಪರಿಚಯದ ಉಲ್ಲೇಖವನ್ನು ಕೊಡಬೇಕಾಗ್ತದೆ. ಪರಿಚಯದ ಉಲ್ಲೇಖಗಳನ್ನು ಕೊಡಬೇಕಾಗತ್ತೆ. ಮತ್ತು ಒಂದು ಫಾರ್ಮನ್ನು ಕೊಡ್ತದೆ, ಆ ನಮೂನೆಯನ್ನು ತುಂಬಬೇಕಾಗತ್ತೆ. ಅಧಿಕಾರಿಯ ಒಪ್ಪಿಗೆಯನ್ನು ತೊಗೋಬೇಕಾಗತ್ತೆ ಆ ಫಾರ್ಮಲ್ಲಿ. ಮತ್ತು ಪ್ರಾರಂಭಿಕ ಠೇವಣಿಯನ್ನು ಇಡಬೇಕಾಗತ್ತೆ. ಈ ಮೂಲಕ ನಾವೇನು ಮಾಡ್ಬೋದು? ನಮ್ಮ ಖಾತೆಯನ್ನು ಬ್ಯಾಂಕ್ ಒಳಗೆ ತೆರಿಬಹುದು. ಇದು 7 ವಿಧಾನಗಳದಾವ ರೀ ಬ್ಯಾಂಕ್ ಖಾತೆಯನ್ನು ತೆರೆಯೋಕ್ಕೆ. ಹೌದು. ನೆಕ್ಸ್ಟ್ ಬರ್ರಿ, ಬ್ಯಾಂಕ್ ಖಾತೆಯನ್ನು ತೆರೆಯೋದಂತ ಆಗುವ ಅನುಕೂಲಗಳೇ ಏನೇನು ರೀ? ಹಣದ ಭದ್ರತೆ ಇರ್ತದೆ ಇಲ್ಲಿ. ಹಣದ ಪಾವತಿ ಮಾಡಲು ಏನಾಗ್ತದೆ? ಸಹಾಯ ಮಾಡ್ತದೆ. ಹಣ ವಸೂಲಿ ಮಾಡೋಕ್ಕೆ ಸಹಾಯ ಆಗ್ತದೆ ರೀ. ಖಾತೆ ಹೊಂದಿದರೂ ಸುಲಭವಾಗಿ ಸಾಲ ಪಡೆಯಲು ಬ್ಯಾಂಕಿಂದ ಸಾಧ್ಯ ಆಗ್ತದೆ. ಖಾತೆ ಇಲ್ಲಾಂದರೆ ಬ್ಯಾಂಕ್ದವರು ಕೊಡೋದಿಲ್ಲ. ಹೌದಾ? ಮತ್ತು ಇಲ್ಲಿ ವ್ಯವಹಾರಗಳನ್ನು ಏನು ಮಾಡ್ಬೋದು? ಸುಗಮವಾಗಿ ಮತ್ತು ಸುಲಭವಾಗಿ ನಡೆಸ್ಬೋದು. ಮತ್ತು ಇಲ್ಲಿ ಭದ್ರತಾ ಕಪಾಟುಗಳನ್ನು ಬ್ಯಾಂಕ್ದವರು ಕೊಡ್ತಾರೆ. ನಿಮ್ಮದೇನು ಅಮೂಲ್ಯವಾದಂಥ ವಸ್ತುಗಳನ್ನು, ಏನು ಬಂಗಾರ, ವಜ್ರ, ವೈಡೂರ್ಯ, ಬೆಳ್ಳಿ ಜೊತೆಗೆ ಮತ್ತು ಬೇರೆ ಏನು ನಿಮ್ಮ ಕಡೆ ಜಾಸ್ತಿ ಹಣ ಇದ್ರೂ ಅದನ್ನು ಏನು ಮಾಡ್ಬೋದು? ಭದ್ರತಾ ಕಪಾಟುಗಳಿಗೆ ಅಥವಾ ಫಿಕ್ಸ್ಡ್ ಏನಂತಾರೆ ಸೇಫ್ಟಿ ಲಾಕರ್ ಒಳಗೆ ಇಡ್ಬೋದು. ಇದು ಬ್ಯಾಂಕ್ಗಳು ಕೊಡುವಂಥ ಮುಖ್ಯವಾದಂಥ ಸೌಲಭ್ಯಗಳು ರೀ. ಇವೆಲ್ಲ ಅನುಕೂಲಗಳು ಆಗ್ತವೆ ಬ್ಯಾಂಕ್ ಖಾತೆ ಇತ್ತಂದ್ರೆ. ಹೌದಾ? ಐ ಹೋಪ್ ಸ್ನೇಹಿತರೆ ನಿಮಗೇನು ಬ್ಯಾಂಕಿನ ಅರ್ಥ, ಹೌದಾ, ಬ್ಯಾಂಕಿನ ಗುಣಲಕ್ಷಣಗಳು, ಬ್ಯಾಂಕಿನ ಕಾರ್ಯಗಳು, ಬ್ಯಾಂಕಿಂಗ್ ವ್ಯವಹಾರ ಅಂದರೆ ಏನು, ಬ್ಯಾಂಕಿನ ಸಾಲ ಅಂದರೆ ಏನು ತಿಳಿದೈತಂತ ಅಂದ್ಕೊಂಡು RBI ಬಗ್ಗೆ ತಿಳ್ಕೊಂಡಿವಿ ನಾವು. ಈಗ ಅಂಚೆ ಇಲಾಖೆಯ ಕಾರ್ಯಗಳ ಬಗ್ಗೆ ತಿಳ್ಕೊಂಡಿದ್ವಿ. ಹೌದಾ? ಬ್ಯಾಂಕಿನ ವಿಧಗಳನ್ನು ತಿಳ್ಕೊಂಡಿದ್ದೀವಿ, ಬ್ಯಾಂಕ್ ಖಾತೆಯ ವಿಧಗಳನ್ನು ತಿಳ್ಕೊಂಡಿದ್ದೀವಿ, ಬ್ಯಾಂಕ್ ಖಾತೆಯನ್ನು ಹೆಂಗೆ ತೆಗೆಯೋದು ಅಂತೇಳಿ ನೋಡ್ಕೊಂಡಿವಿ, ಮತ್ತು ಬ್ಯಾಂಕ್ ಖಾತೆಯನ್ನು ತೆಗೆಯೋದ್ರಿಂದ ಆಗುವ ಅನುಕೂಲಗಳು ಏನೇನು ಅಂತೇಳಿ ನೋಡಿದ್ದೀವಿ ರೀ. ಮತ್ತೇನಾದರೂ ನಿಮಗೆ ಇದರೊಳಗೆ ಏನಾದರೂ ತಿಳಿಲಿಲ್ಲ, ಏನಾದರೂ ನಿಮಗೆ ಕೇಳಬೇಕಂತಂದ್ರೆ ಕಮೆಂಟ್ ಬಾಕ್ಸ್ ನಿಮಗಾಗಿನೇ ಯಾವಾಗಲೂ ಓಪನ್ ಇರ್ತದೆ. ಈ ವಿಡಿಯೋ ನಿಮಗೆ ಚಲೋ ಅನ್ಸಿತ್ತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಿಮಗೆ ಚಲೋ ಅನ್ಸಿತ್ತಂದರೆ ಈ ವಿಡಿಯೋವನ್ನು ಮತ್ತೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಏನು ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.